ಹಂಗೆ ಪೇಪರ್ ಕಿತ್ತಾರ ಯಾರಾದರೂ ಪೇಪರ್ ಕಿತ್ತಾರ ನಾ ಈಕೆ ಪ್ರೋಗ್ರಾಮ್ ಮಾಡಿಸ್ತಿದ್ದೇವೆ ನಾವಿಲ್ಲಿ ಡಿಸ್ಟೆನ್ಸ್ ಇಲ್ಲಿ ಅನಿಮಲ್ಸ್ ಚೆನ್ನಾಗಿ ಕರೆಕ್ಟಾಗಿ ಹಸರು ಕೊಡತ್ತದ ಮನುಷ್ಯರಿಗೆ ಕೊಡೋದಿಲ್ಲ ಅದು ಇಲಿದಾಗ ಜಾಸ್ತಿ ಬರೀ ನೀರು ಕುಡಿಯೋದು ಅಷ್ಟೇ ಆಗತ್ತೆ ಇಲ್ಲಿ ಪ್ರೋಗ್ರಾಮ್ ಡಾಗ್ಸಿಗೆ ಸರಿಯಾಗಿ ಒಡ್ಡಾತತ್ತೆ ನಮಗೆ ಆಗತ್ತಿಲ್ಲ ಅದು ಅದಕ್ಕೆ ಆರಾಮಿರಲಿ ನಮ್ಮ ಅಪ್ಪನೂ ಇಲ್ಲಾಂದ್ರೆ ಒಂದು ಓಡಿಸ್ತೀನಿ ಪ್ರೋಗ್ರಾಮ್ ಒಂದು ಇದ್ರೂ ಮಾಡ್ಬೋದು ಒಂದು ಸಲ ವೈಬ್ರೇಷನ್ ಕ್ಯಾಪ್ಚರ್ ಆದ್ರೆ ಈ ಹಿಲಿ ಡಿವೈಸ್ದಾಗ ಅವಾಗ ಅದನ್ನೆಲ್ಲೂ ಪ್ರೋಗ್ರಾಮ್ ಮಾಡ್ಬೋದು ಈ ಥರ ಅದಕ್ಕೇನು ಒಳಗೆ ನಡೆದತ್ತೆ ಅಂತೇಳಿ ವೈಬ್ರೇಷನ್ ಥ್ರೂ ಬಾಡಿ ಒಳಗೆ ಸ್ಕ್ಯಾನ್ ಟೈಪ್ ತೋರಿಸ್ತದ ಅದ್ರಾಗ ಅನಿಮಲ್ಸಿಗೆ ಒಂದು 4-5 ಅಷ್ಟೇ ಇರ್ತಾವೆ ಹ್ಯೂಮನ್ಸಿಗಾದ್ರೆ ಒಂದು 20-25 ಪ್ರೋಗ್ರಾಮ್ ಅದಾವೆ ಒಂದೊಂದು ಪ್ರೋಗ್ರಾಮಲ್ಲಿ ಮತ್ತು ಬೈ ಸಬರ್ಗೆಟ್ ಮಾಡಿ ಅದ್ರಾಗ ಒಂದೊಂದು 10 ಹಂಗೆ ಅದಾವೆ ಸೊ ಡೈವರ್ಷನ್ ಭಾಳ ಅದಾವೆ ಹ್ಯೂಮನ್ಸಿಗೆ ಅದಕ್ಕೆ ಜಲ್ದಿ ಆಗತ್ತಿದ್ದಿಲ್ಲ ಅದು ಅನಿಮಲ್ಸಿಗೆ ಅಷ್ಟಿಲ್ಲ ಅದಕ್ಕೆ ಅವನಿಗೆ ಚಲೋ ಜಲ್ದಿ ಆಗಿತ್ತು ಸೆಕೆಂಡ್ ಅಪ್ಪಿಗೆ ಫಸ್ಟ್ ಅಪ್ ಟೈಮ್ನಾಗ ಇಂಥವೆಲ್ಲ ಏನಿರಲಿಲ್ಲ ಅದು ಸಫರ್ ಆಗಿತ್ತು ಅದು ಅದಕ್ಕೆ ನಮ್ದೆಲ್ಲ ನೆಗೆಟಿವಿಟಿ ಅದ್ರ ಮೇಲೆ ಹೋಗ್ತೈತೆ ಅಂತೇಳಿ ನಮ್ಗೆ ಗೊತ್ತಾಯ್ತಂತ ನಾವು ಅದಕ್ಕೆ ಸಪ್ರೇಟಾಗಿ ಅದಕ್ಕೆ ಪ್ರೋಗ್ರಾಮ್ಸ್ ಓಡಿಸ್ತಿದ್ದೀನಿ ಚಳಿ ಆಗ್ತೈತೆ ಹೋಗಿ ಕೆಳಗೆ ಮಕ್ಕೋತಾಳೆ ಅದಕ್ಕೆ ಡ್ರೆಸ್ ಹಾಕ್ಯವು ನಾವು ಈಗ ಹಂಗೆ ಡ್ರೆಸ್ ಹಾಕ್ಬೇಕಂದು ವಿಚಾರ ಮಾಡೀನಿ ಇಲ್ಲಾಂದ್ರೆ ಹಿಂಗೆ ಕೆಳಗೆ ಮಕ್ಕೊಂಡು ಕೋಲ್ಡ್ ಮಾಡ್ಕೊಂಡಾಳಿಕೆ ಅಪ್ಪ ಸೋನಾ ಏನದ ಮಾಡ್ತಾರಂಗೆ ಕೆಳಗೆ ಹೋಗಿ ಮಕ್ಕೊಂಡು ಹೆಂಗೆ ಕತ್ತದ ನಿಂದು ಹಿಂಗೆ ಆಕೆಗೆ ಬ್ಯಾಡ ಆಗ್ತೈತೆ ಕತ್ಲ್ಬೇಕು ಮತ್ತು ಕೆಳಗನೆ ಮಕ್ಕೊಳ್ಳೋದು ರಾತ್ರಿ ಅಷ್ಟೇ ಮ್ಯಾಲೆ ಮಕ್ಕೋತಾಳೆ ಸಣ್ಣ ಬೆಡ್ ಮೇಲೆ ಅದು ಹಾಕ್ಬೋದು ಅಮೆಝಾನ್ ಬೆಡ್ ಇಲ್ಲ ಬೆಳಿಗ್ಗೆಲ್ಲ ಇಲ್ಲೇ ಓಡಾಡೋದು ಮೇಲೆ ರೂಮ್ನ ಬಿಟ್ಟರು ಕೂಡ ಕೆಳಗೆ ಮಕ್ಕೋತಾಳೆ ಆ ಬೆಡ್ ಮೇಲೆ ಮಕ್ಕೊಳ್ಳೋದಿಲ್ಲ ರಾತ್ರಿ ಅಷ್ಟೇ ಅದು ಪಿಲೋ ಬೆಡ್ ಮೇಲೆ ಮಕ್ಕೋತಾಳೆ ಸಣ್ಣ ಬೆಡ್ ಆದರೆ ಬೆಳಗ್ಗೆ ಯಾವಾಗ ಜಾಸ್ತಿ ಮಕ್ಕಳಲ್ಲ ನಮ್ಮ ಬೆಡ್ ಮೇಲೆ ಮಕ್ಕಳಲ್ಲ ಇದು ಬಿಗಾದ್ಮೇಲೆ ಏನು ಮಾಡ್ತಾಳೆ ಗೊತ್ತಿಲ್ಲ ಈಗಂತೂ ಹಿಂಗಿದ್ದಾಳೆ ಈಕೆಗೆ ತಂಪಬೇಕಂತ ಅದಕ್ಕೆ ಡ್ರೆಸ್ ಹಾಕ್ಯವ ನಾವು ಇನ್ನು ಮುಂದೆ ಕೋಲ್ಡ್ ಆಗ್ತೈತೆ ವಿಂಟರ್ ಸ್ವಲ್ಪ ಡ್ರೆಸ್ ಇಲ್ಲ ಅಂತ ಹೊಟ್ಟೆಗೆ ಭಾಳ ತಂಪಾಗ್ತದೆ ಬಟ್ ಅದಕ್ಕೆ ಪೀ ಮಾಡೋಕ್ಕೆಲ್ಲ ಅವ್ರು ನೋಡೇ ಹೊಲ್ದಾರೆ ಇದು ಅಪ್ಪುದು ಓಲ್ಡ್ ಅಪ್ಪು ಡ್ರೆಸ್ ಇತ್ತು ಅದಕ್ಕೆ ಕರೆಕ್ಟ್ ಆಗತ್ತೆ ಯಾರು ಅಕ್ಕಿಗೆ ಇವೆಲ್ಲ ಬಿಡಬೇಡ್ರಿ ಅಕ್ಕಿ ಕ್ಯೂಟ್ ಇದ್ದಾಳೆ ಆಡ್ರು ಎಲ್ಲರೂ ಅಕ್ಕಿಗೆ ಹಂಗೆ ಮಾಡಬೇಡ್ರಿ ಸಣ್ಣ ಪಾಪು ಇದ್ದಾಳೆ ಅಕ್ಕಿ ನಮ್ಮ ಮನೆಯಾಗಿನ ಸಣ್ಣ ಪಾಪು ಇದು ಸಣ್ಣ ಪಾಪು ಹಂಗೆ ಮಾಡ್ತಿರ್ತಾಳೆ ಊಟ ಮಾಡಿಸು ಗೊಂಬೆ ಆಡು ಮಲ್ಕೋ ಯಾರು ಬಂದರೆ ಮಾತಾಡ್ಸು ಲೈಟ್ ತೆಗೆದು ಮಕ್ಕಳಲಿಕ್ಕೆ ಬಾಲ್ ನಂಗೆ ಆಡ್ತಿದ್ದಾಳೆ ಇವಾಗ ಇಷ್ಟೊತ್ತು ಬಿಟ್ಟು ಬೆಳಿ ಮಕ್ಕಂಡು ಎದ್ಲಿ ಮಕ್ಕಳು ಕೆಳಗೆ ಹೋಗತ್ತದ ಬಲದ ಬೈಲೆ ಬುಕ್ അപ്പോൾ hello madam hello hello no hello madam
ಮಾಡ ಸೇಡ್ ಸೇಡ್ ಹೆಲೋ 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 ಕೈ ಕೊಡ ಹೆಲೋ ಹೆಲೋ ಬಾ ಬರ್ಸ್ಕೋತಿ ಅಲ್ಲ ಕೊಡವ್ರಿಗೆ ಅಲ್ಲ ಕೊಡು ಗುಜ್ ಗರ್ಲ್ ಗುಜ್ ಗರ್ಲ್ ಗುಜ್ ಗರ್ಲ್ ಗುಜ್ ಗರ್ಲ್ ಗುಜ್ಜು ಗರ್ಲ್ ಗುಜ್ಜು 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 ಹೆಸರು ತಂದೆ ತಗೋ ಇಲ್ಲೆಲ್ಲ ಮೇಲೆ ಸರ್ಟಿಫಿಕೇಟ್ ಮೇಲೆ ಹೆಸರು ಯಾರ ಟಿವಿದಾಗ ಇದೆಲ್ಲ ಹೇಳಿದ್ದು ಯಾರ ಟಿವಿದಾಗ ನಾನೇ ಅದ ಸೀದಾ ಸೀದಾ ಮಾತಾಡ್ತೇನೆ ಯಾರದ್ ವಿಡಿಯೋದಾಗ ಗೊತ್ತಾ ನಿಂಗೆ ಚಂದಿದ್ದಲ್ಲ ಎಷ್ಟೊತ್ತು ಬಾ ಬಾ ಯಾವ್ದದ ನಮಸ್ಕಾರ ನಮ್ಗೆ ಇಷ್ಟ ಆಗಲಿಲ್ಲ ಇಲ್ಲೇ ನಾನು ಡಕೆತ್ಲ ಅಂದಿದ್ದು ಅದನ್ನ ಹೇಳ್ಬೇಕಾಗ್ತದೆ ಬಂದಂತ ಅದೇ ಇದು ಇವಾಗ ಸ್ವಲ್ಪ ಚಳಿನೂ ಐತಿರ್ಲಿ ಟ್ರಯಲಿಗೆ ಹಾಕೊಂಡ್ರೆ ಸ್ಮೂತ್ ಆಗೆಲ್ಲ ಕಂಫರ್ಟಬಲ್ ಆಗೈತಿ ಬರ್ತೇಶ್ ತೋರಿಸಿರೋ ಬ್ರ್ಯಾಂಡ್ ನೋಡ್ರಿ ಹೆಂಗೈತಿ ಈ ಕಲರ್ ನಮ್ಗೆ ಇಷ್ಟ ಫೋನ್ ಕಲರ್ ಇದೆ ಐತೆ ಹಂಗೆ ನೋಡೋಕೆ ಹೋದ್ರೆ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೇನೆ ನಾನು ನನ್ನಷ್ಟಿಗೆ ನಾನೇ ತೋರ್ಸಕ್ಕಾಗಲ್ಲ ಇದ್ರಾಗ ಅಂತ ಯಾರು ಸೆಲೆಕ್ಟ್ ಮಾಡಿದ್ ನಾವು ಇದು ನಾನು ಹೊರಗೆ ಕೂತಿದ್ದೀವಿ ಒಳಗೆ ತಗೊಂಡು ಬಂದಾರ ಇದನ್ನು ಅದಕ್ಕೆ ಹೇಳೋದು ನಾವು ಸ್ವಲ್ಪ ಬೇವಕೂಫ್ ಅಂತ ಇವತ್ತು ಸ್ಯಾಟರ್ಡೇ ಇದೆ ಇವತ್ತು ನಾನು ಜಲ್ದಿ ಜಳಕ ಮಾಡಿ ಪೂಜೆ ಮಾಡಲೇಬೇಕಂತೇಳಿ ಮಾಡಿದ್ದೀನಿ ಇವತ್ತು ಭಾಳ ದಿನ ಗ್ಯಾಪ್ ಆಗಿತ್ತು ನಮ್ಮ ಅಪ್ಪುಗೆ ನಮ್ಮ ಮದರ್ ಮಾಡಿ ಹೋಗಿದ್ದಾರೆ ಅದ್ರ ನಾನು ಮಾಡಬೇಕು ನೋ ಕುಕ್ಕಿಂಗ್ ನವಂಬರ್ ಅಂತೇಳಿ ಒಂದು ಬರತ್ತೆ ಝೊಮ್ಯಾಟೋದಾಗ ನಮ್ಮದು ಸ್ವಲ್ಪ ಹಂಗೆ ಆಗೈತಿ ಈ ಸಲ ಒಂದು ನಾವು ತರಿಸಿದ್ದೀವಿ ಕೂಡ ಒಂದು ಎಲ್ಲಿ ಸಣ್ಣ ಸ್ಯಾಂಡ್ ಮಾವೇರಿ ಕ್ಯಾಂಟೀನಲ್ಲಿ ಯಾಕಂದ್ರೆ ಹೋಗೋಕ್ಕಾಗಲ್ಲ ಅಪ್ಪನ ಬಿಟ್ಟು ಮನೇಲಿನ ಸಣ್ಣದಿದೆ ಅದು ಕರ್ಕೊಂಡೇ ಹೋಗ್ಬೇಕು ಆಮೇಲೆ ಬಾಜು ಇನ್ನೂ ಅವ್ರು ಬರೋ ಟೈಮ್ ಇದೆ ಮನೇಲಿ ನೋ ಕುಕ್ಕಿಂಗ್ ನವಂಬರ್ ಮಾಡ್ಕೊಂಡಂಗೆ ಆಗಿದೆ ಝೊಮ್ಯಾಟೋಯಿಂದ ಏನು ತರಿಸಿದ್ವಿ ಪಾರ್ಸಲ್ ಅಂತ ತೋರಿಸ್ತೀನಿ ಆಮೇಲೆ ಇವತ್ತು ಸೊ ಎಂದಿನಂತೆ ನಮ್ಮ ವ್ಲಾಗ್ ಬರ್ತಿರ್ತೆ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಸೊ ಅನ್ನೋದು ಸೆಕೆಂಡ್ ವ್ಯಾಕ್ಸಿನೇಷನ್ ಐತೆ ನಾಳೆ ಒಂದು ಮಾಡಿಸ್ಬೇಕದು 30 ಡೇಟಿಗೆ ಅಲ್ಲಿವರೆಗೂ ಸ್ವಲ್ಪ ಆಕೆಯಲ್ಲಿ ಚಲೋ ನೋಡ್ಕೊಂಡು ಆಮೇಲೆ ಮಾಡಿಸ್ರಿ ಅಂತ ಹೇಳಿದ್ರು ಡಾಕ್ಟ್ರು ಪರವಾಗಿಲ್ಲ ಆಕೆಗೆ ಅಷ್ಟೇನು ಮೇಜರ್ ಪ್ರಾಬ್ಲಮ್ ಆಗಿಲ್ಲ ಸೇಮ್ ಡೈಟು ಸೇಮ್ ರೂಟೀನ್ ಫಾಲೋ ಮಾಡಿಸ್ತಿದ್ದೀವಿ ಒಂದು ಚಿಕ್ಕ ಮಗು ನೋಡ್ಕೊಂಡಂಗೆ ಇರ್ತದೆ ನಾವು ಎಷ್ಟು ಡಾಗ್ಸ್ ನೋಡ್ಕೊಂಡೀವಿ ಬಟ್ ಈಕೆ ಒಂದು ಸ್ವಲ್ಪ ಜಾಸ್ತಿ ಪ್ಯೂರ್ ಇದೆ ಅಂತ ಅಂದ್ಕೊಳ್ಳೆ ಈಕಿದು ಕ್ಯಾರೆಕ್ಟರಿಸ್ಟಿಕ್ ಎಲ್ಲ ಬೇರೆನೇ ಐತೆ ಈಕಿನ ಭಾಳ ಸೂಕ್ಷ್ಮ ನೋಡ್ಕೋಬೇಕು ಬೇಬಿ ಇದ್ದಂಗೆ ಇದ್ದಾಳೆ ಮುಟ್ಟಿದ್ರೆ ಸಾಫ್ಟು ಈ ಥರ ಆಕಿದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಸಣ್ಣ ಬೇಬಿ ಥರ ಇದೆ ಬಟ್ ಇಂಡಿಪೆಂಡೆಂಟ್ ಭಾಳ ಇದ್ದಾಳೆ ಈಕೆ ಫೀಮೇಲ್ ಇರೋದ್ರಿಂದ ಒಬ್ಬಕ್ಕೆ ಮಲ್ಕೊಳ್ಳೋದೆಲ್ಲ ಮಾಡ್ತಾಳೆ ಯಾವಾಗೂ ಮೈ ಮೇಲೆ ಬರಬೇಕಂತ ಅನ್ನಂಗಿಲ್ಲ ಜೆಂಟ್ಸ್ ಅಂದರೆ ಮೇಲ್ ಇರ್ತೈತಲ್ಲ ಆ ಥರ ಅವು ಭಾಳ ಚಿಪ್ಕೋ ಇರ್ತೈತೆ ನಮ್ದು ಹಳೆ 2 ಅಪ್ಪು ಮೇಲಿದ್ದವು ಅವು ಫಿಮೇಲ್ದು ಈ ಥರ ಒಂದು ಸ್ಪೆಷಾಲಿಟಿ ಇದೆ ಒಂದಾದರೂ ಇರ್ತದೆ ಇದು ಅದಕ್ಕೆ ಪ್ರಿಫರೇಬ್ಲಿ ಇವನ್ನ ಜಾಸ್ತಿ ಪೊಲೀಸಲ್ಲಿ ತೊಗೋತಾರೆ ಫಿಮೇಲ್ ಲ್ಯಾಬ್ಸ್ ಇಂಡಿಪೆಂಡೆಂಟ್ ನೇಚರ್ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದಕ್ಕೆ ಸರ್ ಜಾಸ್ತಿ ಫಿಮೇಲ್ ಲ್ಯಾಬ್ಸ್ ಜೊತೆ ಇರೋದ್ರಿಂದ ಈಕಿನ್ನ ಭಾಳ ಲೈಕ್ ಮಾಡ್ತಾರೆ ಸರ್ ಇನ್ನೂ ಒಂದು ಜಾಸ್ತಿ ಪ್ಯೂರ್ ಬ್ರೀಡ್ ಇತ್ತು ಇದಕ್ಕಿಂತ ಅದು ಸ್ವಲ್ಪ ಜಾಸ್ತಿ ಅಮೌಂಟಿಗೆ ಸೇಲ್ ಮಾಡಿದ್ದಾರೆ ಅನಿಸ್ತದೆ ಅದಕ್ಕೆ ಅವರು ಕೊಟ್ಟಿಲ್ಲ ಈ ಸಲಕ್ಕೆ ಮರಿ ಹಾಕ್ಸಿದ್ರೆ ನಾವು ಅಂತ ಅದೊಂದು ಇಟ್ಕೋಬೇಕನ್ನಂಗೆ ಭಾಳ ಐತೆ ಅದು ಭಾಳ ಪ್ಯೂರ್ ಇತ್ತು ಅದು ಒಂದು 25,000 ಶೋ ಬ್ರೀಡ್ ಟೈಪ್ ಇತ್ತು ಅದು ಕೆನಾಲಲ್ಲಿ ಹುಟ್ಟಿದ್ರೆ ಆ ಥರ ಇರ್ತಾವೆ ಡಾಗ್ಸ್ ಹಂಗಿತ್ತು ಅದು ನಂಗೆ ಭಾಳ ಐತೆ ಅದನ್ನು ಇಕ್ಕಿ ಒಳಗೆ ಅದನ್ನು ಹೆಂಗನ ಮಾಡಿ ಮರಿ ಹಾಕಿದಾಗ ಇನ್ನೊಂದು ಇಟ್ಕೊಳ್ಳೇಬೇಕು ಒಂದು ಗರ್ಲ್ ಅಥವಾ ಯಾವ ಸೂಟಬಲ್ ಅದನ್ನು ನೋಡಿ ಇಟ್ಕೋತೀವಿ
ಇನ್ನೊಂದು 2 ಇಯರ್ಸಿಗೆ ಅಷ್ಟೊತ್ತಿಗೆ ಬಿಗ್ ಆಗ್ತಾಳೆ. ನಮಗೂ ಒಂದು ಸ್ವಲ್ಪ ಎಲ್ಲ ಎರಡೂ ನೋಡೋಕ್ಕಾಗಲ್ಲ ಒಂದೇ ಸಲ ಸೈಮಲ್ಟೇನಿಯಸ್ಲಿ. ಒಂದು ದೊಡ್ಡದಾಗಿ ಇನ್ನೊಂದು ಅಂದ್ರೆ ನೋಡ್ಬೋದು. ಹೆಂಗೋ ಒಂದು ಮನೆಯಲ್ಲಿ ಒಂದು ಇಲ್ಲ 2 ಡಾಗ್ಸ್ ಇದ್ರೆ ಭಾಳ ಒಳ್ಳೇದಂತ ಹೇಳ್ತಾರೆ. ಮರಿ ಹಾಕ್ಸಿದ್ರೆ ಇನ್ನೂ ಒಳ್ಳೇದಂತ ಹೇಳ್ತಾರೆ. ಅದ್ರ ಬ್ಲೆಸ್ಸಿಂಗ್ಸ್ ಇರ್ತೈತೆ ಲೇಡಿಗೆ ಡಾಗ್ಸಿಗೆ ಮರಿ ಹಾಕ್ಸಿದ್ರೆ ಅಂತ. ನಮ್ಮ ಹಳೆ ರಿಕ್ಕೂಗೂ ಹಾಕ್ಸಿದ್ದಿಲ್ಲ, ಆಮೇಲೆ ನಮ್ಮ ಅಪ್ಪಗೂ ಮೇಲ್ಸಿಗೆ ನಾವು ಯಾವುದಕ್ಕೂ ಮರಿ ಹಾಕ್ಸಿಲ್ಲ. ಈಕಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನೋಡಬೇಕು ಲೇಡಿ ಫೀಮೇಲ್ ಪಪ್ಪೀಸ್ ಯಾವ ಥರ ಮನೆಯಲ್ಲೇ ಹಾಕಿಸ್ತಾರೆ ಮಾಡ್ತಾರೆ, ಅದೊಂದು ಎಕ್ಸ್ಪೀರಿಯೆನ್ಸ್ ಇರ್ತೈತೆ. ಪ್ರಿಫರೇಬ್ಲಿ ಜೆಂಟ್ಸ್ ಜಾಸ್ತಿ ಮಾಡ್ತಾರೆ ಇದನ್ನೆಲ್ಲ, ಬಟ್ ನನಗೆ ಲೈಕ್ ಇಂಟ್ರೆಸ್ಟ್ ಇದೆ ನೋಡ್ಕೋಬೇಕು ಮಾಡ್ಬೇಕಂತ ಅನ್ನೋದು. ಅದಕ್ಕೆ ನನಗೆ ಮಾಡ್ಬೇಕನ್ನೋದು ಭಾಳ ಇಂಟ್ರೆಸ್ಟ್ ಐತೆ, ಸೇವೆ. ಸೊ ಎಸ್, ನಾನು ಪವನ ತೋರಿಸೋದು ಜಾಸ್ತಿ. ಇವರು ದೋಸೆ ಮತ್ತು ಇಡ್ಲಿ ತರಿಸೀನಿ. ಇದು ರೈಸು, ಇಡ್ಲಿ, ಒಂದು ವಡಾನ ತರಿಸೀನಿ. ಇದು ಹಪ್ಪದ ರೈಸ್ ಆಯ್ತು. ಆಮೇಲೆ ಹಾಕೋದು ಹತ್ತಿ ಬಂದ ನೋಡೋಕ್ಕೆ ನಾಷ್ಟಾಗ ಇದು ಮಾಡಿ ಕೇಳಿ ಅಷ್ಟು ಸ್ಟ್ರಾಂಗ್ ಆಗ್ಲಿಕ್ಕೆ ಸೋಫಾ ಆಲ್ರೆಡಿ ಜಿಗಿ ಹಾಕತ್ಲವ್ರು ಅಣ್ಣಂಗಿಂತ ಮೊದಲು. ಅಪ್ಪ